ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ, ಬಂದ್ ಆಗೋದಕ್ಕೆ ಯಾವುದೂ ಕಾರಣವೂ ಇಲ್ಲ. ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೆಲವರು. ಅದನ್ನು ಹೊರತುಪಡಿಸಿದರೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ಸರ್ಕಾರದ ಯಾವುದೇ ಪ್ರಸ್ತಾವ ನಮ್ಮ ಎದುರಿಗೆ ಇಲ್ಲ. ಯಾರು ಈಗ ನಮ್ಮ ನಿಯಮದ ಪ್ರಕಾರ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ, ಯಾರು GST ನಂಬರ್ ಹೊಂದಿದ್ದಾರೆ, ಯಾರು ಬಡತನ ರೇಖೆಯಿಂದ ಮ್ಯಾಲಿದ್ದಾರೆ, ಮಧ್ಯಮ ವರ್ಗದಲ್ಲಿದ್ದಾರೆ, ಶ್ರೇಷ್ಠ ಮಧ್ಯಮ ವರ್ಗದಲ್ಲಿದ್ದಾರೆ, ದೊಡ್ಡ ಜಮೀನ್ದಾರಿದ್ದಾರೆ, ಅವ್ರಿಗೆ ನಾವು ಕೊಡಬಾರ್ದು ಅಂತ ಮಾಡಿದ್ದೇವೆ. ಅದನ್ನು ತಪ್ಪಿಸಿ ನುಸುಳ್ಕೊಂಡು ಯಾರು ಬಂದಿದ್ರೆ ಅವ್ರುಗಳನ್ನು ತೆಗೆಯೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ನಮಗೆ ಈ ಸದ್ಯದ ನಿಯಮಗಳೊಳಗೆ ಐತಿ. ಆದ್ದರಿಂದ ಗ್ಯಾರಂಟಿಗಳನ್ನು ಕಡಿಮೆಗೊಳಿಸೋದಾಗಲಿ ಕೆಲವು ವರ್ಗಗಳಿಗೆ ತಪ್ಪಿಸೋದಾಗಲಿ ಯಾವುದೂ ಪ್ರಸ್ತಾವ ಇಲ್ಲ. BJPಯವರು ಆ ರೀತಿ ಮಾಡ್ತಾರೆ ಅಂಥೇಳಿ ಪತ್ರಿಕೆಯೊಳಗೆ ಬರ್ತಾ ಇದೆ. ಅವರು ಅದನ್ನು ಪ್ರಾರಂಭ ಮಾಡಿದ ದಿವಸ ನಾನು ಪ್ರತಿಕ್ರಿಯಿಸ್ತೇನೆ. ಅಲ್ಲಿವರೆಗೆ ಅವರು ಹೈಕಮಾಂಡ್ ಹೇಳಿದರೆ ನಾವು ಹೋಗ್ತೀವಿ, ಹೈಕಮಾಂಡ್ ಈಗಾಗಲೇ ಪರಿಶೀಲನೆ ಮಾಡ್ತಾಯಿದೆ, ಇವೆಲ್ಲ ಅವರ ಪಕ್ಷದಲ್ಲಿ ಆಂತರಿಕ ಚರ್ಚೆಗಳು ನಡೆದಿವೆ. ಅವರು ಕರೆನ ಪಾದಯಾತ್ರೆ ಹೊರಟ್ರೆ ಅವತ್ತು ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತೀನಿ. ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ವಿಳಂಬ ಕುರಿತು ಕೋರ್ಟ್ ಸರ್ಕಾರಕ್ಕೆ ಕಾನೂನಾತ್ಮಕವಾಗಿ ನಾವು ಚುನಾವಣೆಗಳನ್ನು ಮಾಡಬೇಕು. ಬಹುಬೇಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ಮಾಡೋದಕ್ಕೆ ನಾವು ಹೆಜ್ಜೆಗಳನ್ನು ಇಡ್ತೀವಿ. ಈಗ ಮೀಸಲಾತಿ ಕುರಿತು ಈಗಾಗಲೇ ಸಾಕಷ್ಟು ಎಕ್ಸಸೈಸ್ ಆಗಿದೆ. ಆದಷ್ಟು ಬೇಗ ಮೀಸಲಾತಿಯನ್ನು ಅನೌನ್ಸ್ ಮಾಡ್ತೀವಿ. ಬೇಗ ಚುನಾವಣೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾಯಿದೆ. ಮೈಸೂರು ದಸರಾ ಈ ಸಲ ವಿಜೃಂಭಣೆಯಿಂದ ಮಾಡ್ತೀವಿ, ಅರ್ಥಪೂರ್ಣವಾಗಿ ಮಾಡ್ತೀವಿ. ಮೈಸೂರು ದಸರಾ ಈ ಸಲ ವಿಜೃಂಭಣೆಯಿಂದ ಮಾಡ್ತೀವಿ, ಅರ್ಥಪೂರ್ಣವಾಗಿ ಮಾಡ್ತೀವಿ. ಮೈಸೂರಿನ ವೈಭವ, ಆ ಗತವೈಭವ ಮತ್ತೆ ಎಲ್ಲ ಪ್ರವಾಸಿಗರು ಅನುಭವಿಸುವಂತೆ ಮಾಡ್ತೀವಿ. ಉದ್ಘಾಟಕರಾಗಿ 2-3 ಹೆಸರದಾವು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಲ ಅಧಿಕಾರ ಕೊಟ್ಟಿದ್ದೇವೆ. ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀವಿ. ದೇಶದ ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿ ನಮ್ಮ ದಸರಾದ ಮುಖ್ಯ ಅತಿಥಿಯಾಗಿ ಬರ್ತಾರೆ. ಕೊಡು. ಮೈಸೂರಿನ ವೈಭವ, ಆ ಗತವೈಭವ ಮತ್ತೆ ಎಲ್ಲ ಪ್ರವಾಸಿಗರು ಅನುಭವಿಸುವಂತೆ ಮಾಡ್ತೀವಿ. ಉದ್ಘಾಟಕರಾಗಿ 2-3 ಹೆಸರದಾವು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಸಲ ಅಧಿಕಾರ ಕೊಟ್ಟಿದ್ದೇವೆ. ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸ್ತೀವಿ. ದೇಶದ ಒಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿ ನಮ್ಮ
ದಸರಾದ ಮುಖ್ಯ ಅತಿಥಿಯಾಗಿ ಬರ್ತಾರೆ. ಕೊಡು 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 ಕೊಡು